ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ಸೊ ನನ್ನ ಡೇ ಹಾಟ್ ವಾಟರಿಂದ ಸ್ಟಾರ್ಟ್ ಆಯಿತು. ಆ್ಯಂಡ್ ದೆನ್ ನಾನು ಕಾಳು ನೆನೆಸಿದ್ದೆ. ಸೊ ಹೆಸ್ರು ಕಾಳು ದೋಸೆ ಮಾಡ್ಕೊಳ್ಳೋಣ ಅಂತ. ಸೊ ಅದನ್ನೆಲ್ಲ ರುಬ್ಬಿ ಸ್ವಲ್ಪ ಜೀರಿಗೆ ಹಾಕಿದೆ. ಆಮೇಲೆ ನನಗೆ ತುಂಬ ಟೆನ್ಷನ್ ಆಗ್ತಿತ್ತು ಎದೊಳುತ್ತೋ ಇಲ್ವೋ ಅಂತ. ಆಮೇಲೆ ಸ್ವಲ್ಪ ಪನ್ನೀರ್ ಮಿಕ್ಸ್ಡ್ ಪನ್ನೀರ್ ಮಾಡ್ಕೊಂಡಿದ್ದೆ. ಸೊ ಆಮೇಲೆ ಅದು ಹಾಕಿದೆ. ಫೈನಲಿ ನೋಡೋಣ ಏನಾಗುತ್ತೆ, ಎದೊಳುತ್ತೋ ಇಲ್ವೋ ಅಂತ ಎಲ್ಲ. ಆಮೇಲೆ ಫೈನಲಿ ಸ್ವಲ್ಪ ಮೇಲ್ಗಡೆ ಪನ್ನೀರೆಲ್ಲ ಹಾಕಿದೆ. ಆಮೇಲೆ ನೋಡಿದ್ರೆ ಎದೊಳ್ತು ಸದ್ಯ. ಐ ವಾಸ್ ಹ್ಯಾಪಿ. ಒಂದೊಂದು ಸತಿ ಎದೊಳಲ್ಲ ಅದು, ಬಿಕಾಸ್ ಕಾಳು ತುಂಬ ಸಾಫ್ಟ್ ಇರುತ್ತಲ್ಲ. ಸೊ ಅದಾದಮೇಲೆ ಸ್ವಲ್ಪ ವರ್ಕಲ್ಲಿ ಬ್ಯುಸಿ ಆದೆ. ಆಮೇಲೆ ಪಂಪ್ಕಿನ್ ಜ್ಯೂಸ್ ಕುಡಿದೆ. ಪಂಪ್ಕಿನ್ ಜ್ಯೂಸ್ ಹೆಲ್ತಿಗೆ ಒಳ್ಳೆಯದು ಅಂತ. ಆಮೇಲೆ ನಂದು ಫುಡ್ ತಿಂದೆ. ಸ್ವಲ್ಪ ರೈಸು ಮತ್ತು ಚಿಕನ್ ಎಲ್ಲ ಎಷ್ಟೊಂದಿತ್ತು ಮನೆಯಲ್ಲಿ. ಪಕ್ಷ ಮಾಡಿದರು, ಅದೆಲ್ಲ ತೊಗೊಂಬಂದಿದ್ವಿ. ಆಮೇಲೆ ವಾಪಸ್ ಊಟ ಆದಮೇಲೆ ವರ್ಕಿಗೆ ಕೂತ್ಕೊಂಡೆ. ಆಮೇಲೆ ಬೋರ್ ಆಗ್ತಿತ್ತು, ಅದಕ್ಕೆ ಸ್ವಲ್ಪ ಕಾಫಿ ಶಾಪ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಆಮೇಲೆ ಕಾಫಿ ಶಾಪ್ಗೆ ಹೋದೆ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ವರ್ಕ್ ಮಾಡಿದೆ. ನಾನು ಅಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ತಾಯಿದ್ದೆ. ಟೈಮ್ ನೋಡಿದ್ರೆ 8 o'clock ಆಗೋಗ್ಬಿಟ್ಟಿದೆ ಆಗಲೇ. ಆಮೇಲೆ ಮನೆಗೆ ಬಂದೆ. ಸೊ ನಮ್ಮ ಮನೇಲಿ ಯಾರೂ ಇರಲಿಲ್ಲ. ಸೊ ಕ್ರೌನಿನ ಒಬ್ಬಳೇ ಬಿಡೋದು ಬೇಡ ಅಂದ್ಬಿಟ್ಟು ಹೋಮ್ ವರ್ಕೌಟ್ ಮಾಡಿದೆ ಇವತ್ತು. ಸೊ ನಾನು ಫಸ್ಟು ಕಲ್ಟ್ಗೆ ಹೋಗ್ತಿದ್ದೆ. ಸೊ ಕಲ್ಟಲ್ಲಿ ಒಂದು ಏನೇನು ವರ್ಕೌಟ್ ಹೇಳ್ಕೊಟ್ಟಿದ್ರು ಅದೆಲ್ಲ ಒಂದು ಸತಿ ನನಗೆ ಏನೇನು ಬರುತ್ತೆ ಅಂತ ಜ್ಞಾಪಕ ಇತ್ತು. ಅದೆಲ್ಲ ಒಂದೊಂದು ಸ್ವಲ್ಪ ಮಾಡಿದೆ. ಒಂದು 2 to 3 ಎಕ್ಸಸೈಸ್ ಕ್ಲಿಪ್ಸ್ ಮಾತ್ರ ಹಾಕಿದ್ದೀನಿ. ಬಟ್ ಅದೇ ಆಲ್ಮೋಸ್ಟ್ 40 minutes ಎಕ್ಸಸೈಸ್ ಮಾಡಿದೆ. ಸ್ವೆಟ್ ಔಟ್ ಆಗಿದ್ದೆ. ಸೊ ಅದಾದಮೇಲೆ ನನ್ನ ವರ್ಕೌಟ್ ಎಲ್ಲ ಮುಗೀತು. ಸೊ ಲಂಚ್ಗೆ ಏನು ಮಾಡೋದು, ಡಿನ್ನರ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಅದಾದಮೇಲೆ ಸರಿ ಅಂದ್ಬಿಟ್ಟು ಮುದ್ದೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಮುದ್ದೆ ಮಾಡಿದೆ. ಸೊ ಅದೇ ಸಾರೆಲ್ಲ ತುಂಬ ಇತ್ತು. 2-3 ಟೈಪ್ಸ್ ಆಫ್ ಸಾರು ಇತ್ತು. ಯಾಕಂದರೆ ನಾವು ಪಕ್ಷ ಮಾಡಿದ್ವಿ, ತುಂಬ ನಾನ್ ವೆಜ್ ಮಿಕ್ಕೋಗಿತ್ತು. ಸೊ ಅದಕ್ಕೋಸ್ಕರ ಸೊ ನನಗೆ ಮತ್ತು ನಮ್ಮ ಮಮ್ಮಿಗೆ ಇಬ್ಬರಿಗೂ ಮುದ್ದೆ ಮಾಡಿದ್ದೆ. ಆಮೇಲೆ 2 ಮೊಟ್ಟೆ ಬೇಯಿಸಿದ್ದೆ, ನನಗೊಂದು ಕ್ರೌನಿಗೊಂದು ಅಂತ. ಸೊ ಆಮೇಲೆ ಕ್ರೌನಿಗೆ ಮೊಟ್ಟೆ ಎಲ್ಲ ಕೊಟ್ಟು ಆಮೇಲೆ ನಾನು ಎಲ್ಲ ಸರ್ವ್ ಮಾಡ್ಕೊಂಡು ಆಮೇಲೆ ಮುದ್ದೆ ಮತ್ತು ಚಿಕನ್ ಸಾರು. ಓ ಮೈ ಗಾಡ್, ಎಷ್ಟು ಸಕ್ಕತ್ತಾಗಿತ್ತು ಅಂದರೆ ಆಲ್ ದ ಮುದ್ದೆ ಲವರ್ಸ್. ಆಮೇಲೆ ಊಟ ಆಯ್ತಲ್ಲ, ಒಂದು ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ ಹೋಗಿದ್ದೆ ಅಷ್ಟೇ. ದಿಸ್ ಇಸ್ ಮೈ ಡೇ. ಬಾಯ್ ಬಾಯ್.